ನಮಸ್ಕಾರ ಸ್ನೇಹಿತರೆ. ಮನೆ ಗೋಡೆಗಳನ್ನು ಕಟ್ಟುವಾಗ ಡಬಲ್ ಎ ಸಿ ಬ್ಲಾಕ್ಗಳನ್ನು ಬಳಸುವ ವಿಷಯಕ್ಕೆ ಬಂದರೆ ಪ್ರತಿಯೊಬ್ಬರು ಒಂದೊಂದು ರೀತಿಯ ಅಭಿಪ್ರಾಯ ಹೇಳ್ತಾರೆ. ಕೆಲವರು ಹೇಳ್ತಾರೆ ಡಬಲ್ ಎ ಸಿ ಬ್ಲಾಕ್ಗಳನ್ನು ಬಳಸೋದ್ರಿಂದ ಮನೆಯನ್ನ ಬೇಗ ಕಟ್ಟಬಹುದು, ಖರ್ಚು ಕೂಡ ಕಡಿಮೆ ಆಗುತ್ತೆ. ಆದರೆ ಇನ್ನು ಕೆಲವರು ಹೇಳೋದುಂಟು, ಇವುಗಳು ಅಷ್ಟು ಗಟ್ಟಿಯಾಗಿರೋದಿಲ್ಲ, ಮುಂದೆ ಗೋಡೆಗಳು ಬಿರುಕು ಬರಬಹುದು, ಪ್ಲಾಸ್ಟರ್ ಸರಿಯಾಗಿ ಅಂಟೋದಿಲ್ಲ, ಇವು ಮನೆ ಕಟ್ಟಲು ಒಳ್ಳೆಯ ಆಯ್ಕೆಯಲ್ಲ ಅಂತ. ಹಾಗಾದ್ರೆ ನಿಜವಾದ ಸತ್ಯ ಏನು? ಡಬಲ್ ಎ ಸಿ ಬ್ಲಾಕ್ಗಳು ನಿಜವಾಗಿಯೂ ಒಳ್ಳೆಯ ಆಯ್ಕೆಯೇ ಅಥವಾ ಇಂದಿಗೂ ಕೆಂಪು ಇಟ್ಟಿಗೆಯೇ ಉತ್ತಮವೇ ಎಂಬುದನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ. ಡಬಲ್ ಎ ಸಿ ಬ್ಲಾಕ್ ಎಂದ್ರೇನು, ಇದರ ಅನುಕೂಲತೆಗಳೇನು, ಅನಾನುಕೂಲತೆಗಳೇನು, ಯಾವ ಸಂದರ್ಭದಲ್ಲಿ ಬಳಸಬಹುದು, ಯಾವ ಸಂದರ್ಭದಲ್ಲಿ ಬಳಸಬಾರದು, ಹಾಗೆಯೇ ಕೊನೆಯಲ್ಲಿ ಡಬಲ್ ಎ ಸಿ ಬ್ಲಾಕ್ ಮತ್ತು ರೆಡ್ ಬ್ರಿಕ್ ಎರಡರಲ್ಲಿ ಯಾವುದು ಉತ್ತಮ ಎಂಬುದನ್ನು ಕೂಡ ನೋಡೋಣ. ಡಬಲ್ ಎ ಸಿ ಬ್ಲಾಕ್ ಅಂದ್ರೆ ಆಟೋಕ್ಲೇವ್ಡ್ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ ಅಂತ. ಇವುಗಳು ಬಿಳಿ ಬಣ್ಣದಲ್ಲಿ ಇರುತ್ತೆ. ಸಾಮಾನ್ಯವಾಗಿ ಕೆಂಪು ಇಟ್ಟಿಗೆಗಳಿಗಿಂತ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಮೊದಲ ಬಾರಿಗೆ ನೋಡಿದಾಗ ಎಷ್ಟು ದೊಡ್ಡ ಬ್ಲಾಕ್ ಅಂದ್ರೆ ತುಂಬಾ ಭಾರವಾಗಿರ್ಬೇಕು ಅಂದು ಅನಿಸುವುದು ಸಹಜ. ಆದ್ರೆ ಕೈಗೆತ್ತುಕೊಂಡ್ರೆ ಆಶ್ಚರ್ಯವಾಗುತ್ತೆ, ಏಕೆಂದ್ರೆ ಇದು ಸಾಮಾನ್ಯ ಇಟ್ಟಿಗೆಗಳಿಗಿಂತ ಬಹಳ ಹಗುರವಾಗಿರುತ್ತೆ. ಇನ್ನೊಂದು ವಿಶೇಷತೆ ಏನಂದ್ರೆ ಈ ಬ್ಲಾಕ್ಗಳನ್ನ ನೀರಿನೊಳಗೆ ಹಾಕಿದ್ರೆ ಅನೇಕ ಸಂದರ್ಭಗಳಲ್ಲಿ ಸಂಪೂರ್ಣವಾಗಿ ಮುಳುಗೋದಿಲ್ಲ. ಇದಕ್ಕೆ ಕಾರಣ ಇದರೊಳಗಿರುವಂತಹ ಲಕ್ಷಾಂತರ ಸಣ್ಣ ಸಣ್ಣ ಗಾಳಿಯ ರಂಧ್ರಗಳು. ಇದೇ ಕಾರಣಕ್ಕೆ ಇದರ ತೂಕ ಕೂಡ ಕಡಿಮೆ. ಡಬಲ್ ಎ ಸಿ ಬ್ಲಾಕ್ಗಳು ಹೊಸ ತಂತ್ರಜ್ಞಾನವೇ? ಬಹಳ ಜನರಿಗೆ ಡಬಲ್ ಎ ಸಿ ಬ್ಲಾಕ್ಗಳು ಇತ್ತೀಚೆಗೆ ಬಂದ ತಂತ್ರಜ್ಞಾನ ಅಂತ ಅನಿಸುತ್ತದೆ, ಆದ್ರೆ ಅದು ಸತ್ಯವಲ್ಲ. ಡಬಲ್ ಎ ಸಿ ಬ್ಲಾಕ್ ಅನ್ನ 1924ರಲ್ಲಿ ಒಬ್ಬ ಸ್ವೀಡಿಶ್ ಆರ್ಕಿಟೆಕ್ಟ್ ಕಂಡು ಹಿಡಿದಿದ್ರು. ಅಂದ್ರೆ ಸುಮಾರು 100 ವರ್ಷಗಳಿಂದಲೂ ವಿಶ್ವದಾದ್ಯಂತ ಈ ಬ್ಲಾಕ್ ಅನ್ನ ಬಳಸಲಾಗ್ತಾ ಇದೆ. ಇಂದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಆಸ್ಪತ್ರೆಗಳು, ಶಾಲೆಗಳು, ವಾಣಿಜ್ಯ ಕಟ್ಟಡಗಳು ಸೇರಿದಂತೆ ಸಾವಿರಾರು ಕಟ್ಟಡಗಳಲ್ಲಿ ಡಬಲ್ ಎ ಸಿ ಬ್ಲಾಕ್ ಬಳಕೆಯಲ್ಲಿದೆ. ಡಬಲ್ ಎ ಸಿ ಬ್ಲಾಕ್ ಯಾವ ಯಾವ ಗಾತ್ರದಲ್ಲಿ ಸಿಗುತ್ತೆ ಹಾಗಾದ್ರೆ? ಸಾಮಾನ್ಯವಾಗಿ 3 ಪ್ರಮುಖ ಗಾತ್ರಗಳಲ್ಲಿ ಸಿಗುತ್ತೆ. ಮೊದಲ ಸೈಜ್ 4 ಇಂಚಸ್ ಬೈ 8 ಇಂಚಸ್ ಬೈ 24 ಇಂಚಸ್. ಇದನ್ನು ಮನೆಯ ಒಳಗಿನ ವಿಭಾಗದ ಗೋಡೆಗಳಿಗೆ, ಪಾರ್ಟಿಷನ್ ವಾಲ್ಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ನೆಕ್ಸ್ಟ್ ಸೈಜ್ ಅಂದ್ರೆ 6 ಇಂಚಸ್ ಬೈ 8 ಇಂಚಸ್ ಬೈ 24 ಇಂಚಸ್. ಇದು ಮನೆಯ ಹೊರಗಿನ ಗೋಡೆಗಳಿಗೆ ಹೆಚ್ಚು ಬಳಸುವ ಸ್ಟ್ಯಾಂಡರ್ಡ್ ಗಾತ್ರ. ಇನ್ನು 9 ಇಂಚುಗಳಿಗೆ 8 ಇಂಚು ಮತ್ತು ಅದಕ್ಕೆ 24 ಇಂಚು. ಇದನ್ನು ದೊಡ್ಡ ದೊಡ್ಡ ಕಟ್ಟಡಗಳಿಗೆ, ಹೆವಿ ಡ್ಯೂಟಿ ಕಮರ್ಷಿಯಲ್ ಪ್ರಾಜೆಕ್ಟ್ಗಳಲ್ಲಿ ಬಳಸಲಾಗುತ್ತೆ. ಬೆಲೆ ಎಷ್ಟು ಹಾಗಾದ್ರೆ? ಬೆಲೆಗಳು ಬ್ರ್ಯಾಂಡ್ ಮತ್ತು ಸ್ಥಳಕ್ಕೆ ಅನುಗುಣವಾಗಿ ಬದಲಾಗುತ್ತೆ. ಆದರೆ ಸಾಮಾನ್ಯವಾಗಿ 4 ಇಂಚಿನ ಡಬಲ್ ಎ ಸಿ ಬ್ಲಾಕ್ ಸುಮಾರು 60 ರೂಪಾಯಿ ಒಳಗೆ ಸಿಗಬಹುದು. 6 ಇಂಚಿನ ಡಬಲ್ ಎ ಸಿ ಬ್ಲಾಕ್ ನಿಮಗೆ 75 ರೂಪಾಯಿವರೆಗೂ ಆಗಬಹುದು. ಕೆಲವು ಪ್ರದೇಶಗಳಲ್ಲಿ ಇದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಇರಬಹುದು. ಜೋಡಿಸುವಾಗ ಯಾವ ಮಾರ್ಟಾರ್ ಬಳಸಬೇಕು? ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ಸಾಮಾನ್ಯ ಇಟ್ಟಿಗೆಯಂತೆ ದಪ್ಪ ಸಿಮೆಂಟ್ ಮಿಶ್ರಣ ಬಳಸುವುದಿಲ್ಲ. ಬದಲಾಗಿ ಪಾಲಿಮರ್ ಮಾಡಿಫೈಡ್ ಅಡೆಸಿವ್ ಮಾರ್ಟರ್ ಅನ್ನ ತುಂಬಾ ತೆಳುವಾಗಿ ಹಚ್ಚಿ ಬ್ಲಾಕ್ ಅನ್ನ ಜೋಡಿಸ್ತಾರೆ. ಇದರಿಂದ ಜಾಯಿಂಟ್ ಚಿಕ್ಕದಾಗಿರುತ್ತೆ, ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಡಬಲ್ ಎ ಸಿ ಬ್ಲಾಕ್ನ ಪ್ರಮುಖ ಪ್ರಯೋಜನಗಳನ್ನ ನೋಡೋಣ. ಮೊದಲನೇದು ಕಡಿಮೆ ತೂಕ. ಡಬಲ್ ಎ ಸಿ ಬ್ಲಾಕ್ ಅತಿ ದೊಡ್ಡ ಶಕ್ತಿ ಅಂದ್ರೆ ಕಡಿಮೆ ತೂಕ. ಇದರ ತೂಕ ಸಾಮಾನ್ಯ ಕೆಂಪು ಇಟ್ಟಿಗೆಗಿಂತ ಸುಮಾರು 50ರಷ್ಟು ಕಡಿಮೆ. ಕೆಲವರು ಹಗುರ ಅಂದ್ರೆ ದುರ್ಬಲ ಅಂತ ಭಾವಿಸ್ತಾರೆ, ಆದ್ರೆ ಕಟ್ಟಡ ನಿರ್ಮಾಣದಲ್ಲಿ ಯಾವಾಗಲೂ ಅದು ಸತ್ಯವಲ್ಲ. ಗೋಡೆ ತೂಕ ಕಡಿಮೆಯಾದ್ರೆ ಕಟ್ಟಡದ ಮೇಲೆ ಬೀಳುವ ಡೆಡ್ ಲೋಡ್ ಕೂಡ ಕಡಿಮೆ ಆಗುತ್ತೆ. ಇದರಿಂದ RCC ಸ್ಟ್ರಕ್ಚರ್ ಮೇಲಿನ ಒತ್ತಡ ಕಡಿಮೆ ಆಗುತ್ತೆ. ಇದರ ಪರಿಣಾಮವಾಗಿ ಸುಮಾರು 15% ವರೆಗೆ ಸ್ಟೀಲ್ ಉಳಿತಾಯ ಮತ್ತು ಸುಮಾರು 7% ವರೆಗೆ ಕಾಂಕ್ರೀಟ್ ಉಳಿತಾಯ ಸಾಧ್ಯ. ಒಂದು ಸಣ್ಣ ಮನೆಯಲ್ಲಿ ಈ ಉಳಿತಾಯ ಕಡಿಮೆ ಅನಿಸಬಹುದು, ಆದ್ರೆ 50 ಅಥವಾ 100 ಫ್ಲಾಟ್ಗಳಿರುವ ಅಪಾರ್ಟ್ಮೆಂಟ್ನಲ್ಲಿ ಲಕ್ಷಾಂತರ ರೂಪಾಯಿಗಳ ಉಳಿತಾಯ ಆಗಬಹುದು. ಇದ್ರೆ ಮನೆ ಕಟ್ಸ್ಬೇಕು ಅಂತ ಇದ್ರಾ? ಆಷಾಢ ಆಫರ್ ಬೇಕಾ ನಿಮ್ಗೆ? ಬನ್ರಿ ಬ್ರಿಕ್ ಅಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರೆಗೆ. ಹೌದು ವೀಕ್ಷಕರೇ, ಇಲ್ಲಿ ಆಷಾಢ ಆಫರ್ ಧಮಾಕ ಸುರಿ ಮಳೆನೇ ನಡೀತಾ ಇದೆ ಅಂತ ಹೇಳ್ಬೋದು. ಬಟ್ ನೀವು ಆಷಾಢದಲ್ಲಿ ಕಟ್ಸ್ಬೇಕು ಅಂತೇನಿಲ್ಲ, ಬುಕ್ ಮಾಡ್ಕೊಳ್ಳಿ, ಶ್ರಾವಣದಿಂದ ಕಟ್ಬೋದು. ಆದರೆ ನೀವು ಇವಾಗ ಬುಕ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ 1 ಲಕ್ಷ ರೂಪಾಯಿ ವರೆಗಿನ ಬೆನಿಫಿಟ್ಸ್ ಅನ್ನ ಇವತ್ತು ನಾನು ನಿಮಗೆ
ಉಚಿತವಾಗಿ ತಗೊಂಡ್ಬಂದಿದ್ದೀನಿ. ಹೌದು ವೀಕ್ಷಕರೇ, ಹಾಗಾದ್ರೆ ಬುಕ್ ಮಾಡ್ಕೊಂಡ್ರೆ ಏನೇನು ಸಿಗುತ್ತೆ ವೀಕ್ಷಕರೇ? ಇಲ್ಲಿ ನಿಮಗೆ 1000 ಲೀಟರ್ನ ಓವರ್ ಹೆಡ್ ವಾಟರ್ ಟ್ಯಾಂಕ್ ವರ್ತ್ ₹9,000 to 10,000 ರುಪೀಸ್ದು ಫ್ರೀ ಆಗಿ ಸಿಗ್ತಾ ಇದೆ. ಅದಷ್ಟೇ ಅಲ್ಲ, ಅದರ ನಂತರ ಬರ್ತಾ ಇರುವಂಥದ್ದು 200 ಲೀಟರ್ನ ಸೋಲಾರ್ ವಾಟರ್ ಹೀಟರ್, ಅದು ಕೂಡ 25,000 ಇಂದ 30,000 ರುಪೀಸ್ ವರ್ತ್ ಇರ್ತಾ ಇರುವಂಥದ್ದು. ಅದಾದ ನಂತರ ನಿಮ್ಮ ಮನೆ ಎಲ್ಲ ಬಾತ್ರೂಮ್ಗಳಿಗೆ ಅಪ್ ಟು 3 ಗೀಸರ್ ಅನ್ನ ಕೊಡ್ತಾ ಇದ್ದೀವಿ. ಅದು ಕೂಡ ಬ್ರ್ಯಾಂಡೆಡ್ 21,000 ರುಪೀಸ್ ವರೆಗೂ ವರ್ತ್ ಇರ್ತಾ ಇರುವಂಥದ್ದು 25 ಲೀಟರ್. ಅಂಡ್ ಅದಾದ ನಂತರ ಬರ್ತಾ ಇರುವಂಥದ್ದು ಹಿಕ್ವಿಸನ್ ಅವರ CCTV ಕ್ಯಾಮ್ರಾ. ಎಂಟೈರ್ ಮನೆಗೆ G+2 ಕಟ್ಸ್ತೀರಾ, ಇಡೀ ಮನೆ ಎಲ್ಲೆಲ್ಲಿ ಬೇಕು ನಿಮಗೆ ಎಲ್ಲ ಕಡೆನೂ ಕೂಡ CCTV ನಮ್ಮ ಕಡೆಯಿಂದ. ಅಂಡ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಪ್ರೆಸ್ಟೀಜ್ನ ವಿಶ್ವಾಸಾರ್ಹ ಇರುವಂತಹ ಗ್ರೈಂಡರ್. ಹೌದು ವೀಕ್ಷಕರೇ, ಇದು ಕೂಡ ನಿಮ್ಗೆ ಆಲ್ಮೋಸ್ಟ್ 5,000 ರುಪೀಸ್ ವರ್ತ್ ಇರುವಂಥದ್ದು, CCTV 30,000 to 35,000 ವರ್ತ್ ಇರುವಂಥದ್ದು. ಸೊ ಓವರ್ ಆಲ್ ಆಗಿ ನಿಮಗೆ 90,000 ಇಂದ 1,00,000 ವರ್ತ್ ಇರುವಂತಹ ಇವೆಲ್ಲ ಕಾಂಬೋನ ಉಚಿತವಾಗಿ ಫ್ರೀಯಾಗಿ ಸಿಗ್ತಾ ಇದೆ. ಬಟ್ ಇದು ಓನ್ಲಿ ಎಕ್ಸ್ಕ್ಲೂಸಿವ್ಲಿ ಆಷಾಢ ಆಫರ್. ಮಂಗಳವಾರ ಆಷಾಢ ಸ್ಟಾರ್ಟ್ ಆಗುತ್ತೆ, ಅವತ್ತು ಬುಕ್ ಮಾಡಬೇಕು. ಯಾವತ್ತು ಆಷಾಢ ಎಂಡ್ ಆಗುತ್ತೆ, ಸ್ಕ್ರೀನ್ ಮೇಲೆ ಡೇಟ್ ಬರ್ತಾ ಇದೆ, ಅವತ್ತಿಗೆ ಇದು ಎಂಡ್ ಆಗುತ್ತೆ. ಯಾಕಂದ್ರೆ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ನಾವು ಆಫರ್ ಜಾಸ್ತಿ ದಿನ ಕೊಡೋಕ್ಕಾಗಲ್ಲ. ಕ್ವಾಲಿಟಿ ಮೇಲೆ ನಾವು ಯಾವತ್ತು ಇಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಕ್ವಾಲಿಟಿ ಮನೆ ಬೇಕು, ಜೊತೆಲಿ ಆಫರ್ ಬೇಕು, ಈ ಕನ್ನಡ ಕೋರನ್ನ ಭರವಸೆ ಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ನಮ್ಮ ಬ್ರಿಕ್ ಅಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ಗೆ ಬರಬಹುದು ವೀಕ್ಷಕರೇ. ಯಾಕಂದ್ರೆ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ. ಎರಡನೇ ಪ್ರಯೋಜನ, ಫೈರ್ ರೆಸಿಸ್ಟೆಂಟ್. WC ಬ್ಲಾಕ್ ಬೆಂಕಿಯನ್ನ ಬಹಳ ಚೆನ್ನಾಗಿ ತಡೆಯುತ್ತೆ. ಸುಮಾರು 4 ಗಂಟೆಗಿಂತ ಹೆಚ್ಚು ಸಮಯ ಬೆಂಕಿಯನ್ನು ಎದುರಿಸುವ ಸಾಮರ್ಥ್ಯ ಇದಕ್ಕಿದೆ. ಇದರಿಂದಾಗಿ ಅಗ್ನಿ ಸುರಕ್ಷತೆಯ ದೃಷ್ಟಿಯಿಂದ ಇದು ಕೆಂಪು ಇಟ್ಟಿಗೆಗಿಂತ ಉತ್ತಮ ಆಯ್ಕೆಯಾಗಬಹುದು. ಇದು ವಿಶೇಷವಾಗಿ ಅಪಾರ್ಟ್ಮೆಂಟ್ಗಳಲ್ಲಿ, ಆಸ್ಪತ್ರೆಗಳಲ್ಲಿ, ದೊಡ್ಡ ಕಟ್ಟಡಗಳಲ್ಲಿ ದೊಡ್ಡ ಅನುಕೂಲವೇ ಅನಿಸುತ್ತೆ. ಮೂರನೇ ಪ್ರಯೋಜನ, ಕಡಿಮೆ ನೀರು ಹೀರ್ಕೊಳ್ಳುತ್ತೆ. WC ಬ್ಲಾಕ್ ಹೆಚ್ಚಿನ ನೀರನ್ನ ಹೀರ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ಕೇವಲ 5ರಿಂದ 10% ಮಾತ್ರ ನೀರನ್ನ ಹೀರ್ಕೊಳ್ಳುತ್ತೆ. ಇದರ ನೇರ ಪ್ರಯೋಜನ ಏನು? ಒಂದೇ ಸಮನೆ ಹಲವು ದಿನಗಳ ಕಾಲ ಮಳೆ ಬಂದರೂ ಗೋಡೆಯೊಳಗೆ ತೇವಾಂಶ ಕಡಿಮೆ ಹೋಗುತ್ತದೆ. ಇದರಿಂದ ಪೇಂಟ್ ಹಾಳಾಗುವ ಸಾಧ್ಯತೆ ಕಡಿಮೆ ಆಗುತ್ತೆ. ಡ್ಯಾಮೇಜ್ ಸಮಸ್ಯೆ ಕೂಡ ಕಡಿಮೆ. ಅದರ ಕಾರಣದಿಂದಲೇ ಇಂದು ಅನೇಕ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಹೊರಗಿನ ಗೋಡೆಗಳಿಗೆ ಮಾತ್ರ ಸ್ಯಾಂಡ್ ಪ್ಲಾಸ್ಟರ್ ಮಾಡಿ ಒಳಗಿನ ಗೋಡೆಗಳಿಗೆ ನೇರವಾಗಿ ಜಿಪ್ಸಮ್ ಪ್ಲಾಸ್ಟರ್ ಮಾಡುವ ಪದ್ಧತಿ ಹೆಚ್ಚಾಗಿದೆ. ಇದರಿಂದ ಸಮಯವೂ ಉಳಿಯುತ್ತೆ. ಇನ್ನು 4ನೇ ಪ್ರಯೋಜನ, ಉತ್ತಮ ಫಿನಿಶಿಂಗ್ ಮತ್ತು ವೇಗವಾದ ಕೆಲಸ. WC ಬ್ಲಾಕ್ಗಳು ಫ್ಯಾಕ್ಟರಿಯಲ್ಲಿ ಅತ್ಯಂತ ನಿಖರವಾಗಿ ತಯಾರಾಗುತ್ತೆ. ಅಂದ್ರೆ ಪ್ರತಿಯೊಂದು ಬ್ಲಾಕ್ನ ಗಾತ್ರವು ಬಹುತೇಕ ಒಂದೇ ರೀತಿ ಇರುತ್ತೆ. ಮೇಲ್ಮೈ ಸಂಪೂರ್ಣ ಸಮತಟ್ಟಾಗಿರುತ್ತೆ, ಅಂಚು ನೇರವಾಗಿರುತ್ತವೆ. ಇದರಿಂದ ಗೋಡೆ ಕಟ್ಟಿದ ನಂತರ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದರ ಮತ್ತೊಂದು ಲಾಭ ಅಂದ್ರೆ ಪ್ಲಾಸ್ಟರ್ ಅನ್ನ ಹೆಚ್ಚು ದಪ್ಪವಾಗಿ ಮಾಡುವ ಅಗತ್ಯವಿಲ್ಲ. ಕಡಿಮೆ ದಪ್ಪದ ಪ್ಲಾಸ್ಟರ್ ನಲ್ಲಿ ಉತ್ತಮ ಫಿನಿಶಿಂಗ್ ಕೊಡಬಹುದು. ಇದರಿಂದ ಸಿಮೆಂಟ್, ಮರಳು ಮತ್ತು ಲೇಬರ್ ವೆಚ್ಚ 3 ಕಡಿಮೆ ಆಗುತ್ತೆ. ಇನ್ನೊಂದು ಪ್ರಮುಖ ವಿಷಯ ಏನು ಅಂದ್ರೆ WC ಬ್ಲಾಕ್ಗಳು ಗಾತ್ರದಲ್ಲಿ ದೊಡ್ಡದಿರುವುದರಿಂದ ಸಾಮಾನ್ಯ ಇಟ್ಟಿಗೆಗಳಿಗಿಂತ ಗೋಡೆ ಕಟ್ಟುವ ಕೆಲಸವು ಬೇಗ ಮುಗಿಯುತ್ತದೆ. ಅಂದ್ರೆ ಸಮಯವೂ ಉಳಿಯುತ್ತೆ, ಹಣವೂ ಉಳಿಯುತ್ತೆ. 5ನೇ ಪ್ರಯೋಜನ, ಕಡಿಮೆ ಕ್ಯೂರಿಂಗ್. ಸಾಮಾನ್ಯವಾಗಿ ಕೆಂಪು ಇಟ್ಟಿಗೆಗಳ ಗೋಡೆಗಳನ್ನ ಕಟ್ಟಿದ ನಂತರ ಸುಮಾರು 7ರಿಂದ 10 ದಿನಗಳವರೆಗೆ ನೀರು ಹಾಕಬೇಕು. ಆದರೆ WC ಬ್ಲಾಕ್ಗಳಲ್ಲಿ ಅಷ್ಟು ಹೆಚ್ಚಿನ ಕ್ಯೂರಿಂಗ್ ಅಗತ್ಯವಿರುವುದಿಲ್ಲ. ಇದರಿಂದ ನೀರಿನ ಬಳಕೆ ಕೂಡ ಕಡಿಮೆ ಆಗುತ್ತೆ, ಲೇಬರ್ ವೆಚ್ಚವೂ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ಪಂಪ್ ಓಡಿಸಲು ಬೇಕಾದ ವಿದ್ಯುತ್ ವೆಚ್ಚವೂ ಕೂಡ ಕಡಿಮೆ ಆಗುತ್ತೆ. 6ನೇ ಪ್ರಯೋಜನ, ಉತ್ತಮ ಉಷ್ಣ ಮತ್ತು ಧ್ವನಿ ನಿರೋಧಕ. WC ಬ್ಲಾಕ್ಗಳನ್ನ ಹತ್ತಿರದಿಂದ ನೋಡಿದರೆ ಅದರೊಳಗೆ ಲಕ್ಷಾಂತರ ಸಣ್ಣ ಗಾಳಿಗಳ ರಂಧ್ರಗಳಿವೆ. ಇದು ಸಹಜವಾಗಿ ಥರ್ಮಲ್ ಇನ್ಸುಲೇಷನ್ ಮತ್ತು ಸೌಂಡ್ ಇನ್ಸುಲೇಷನ್ ನೀಡುತ್ತೆ. ಹಾಗೆಯೇ ಹೊರಗಿನ ವಾಹನಗಳ ಶಬ್ದವೂ ಕೂಡ, ರಸ್ತೆಯ ಗದ್ದಲವೂ ಕೂಡ ಹೆಚ್ಚಿನ ಮಟ್ಟಿಗೆ ಒಳಗಡೆ ಬರೋದಿಲ್ಲ. ಅದರಲ್ಲೂ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಮನೆ ಕಟ್ಟಿರುವವರಿಗೆ ಹಾಗೂ ಹೆಚ್ಚು ಬಿಸಿಯಾಗಿರುವ ಪ್ರದೇಶಗಳಲ್ಲಿ ಒಂದು ಒಳ್ಳೆಯ ಅನುಕೂಲವಾಗಿದೆ. 7ನೇ ಪ್ರಯೋಜನ, ಕಟಿಂಗ್ ಮತ್ತು ಡ್ರಿಲ್ಲಿಂಗ್ ಸುಲಭ. ಮನೆ ಕಟ್ಟುವಾಗ ನಂತರ ಪ್ಲಂಬಿಂಗ್ ಲೈನ್ ಹಾಕಬೇಕು, ಎಲೆಕ್ಟ್ರಿಕ್ ವೈರಿಂಗ್ ಮಾಡಬೇಕು, ಕೆಲವೊಮ್ಮೆ ಹೊಸ ಪೈಪ್ ಮತ್ತು ಕೇಬಲ್ ಹಾಕಿಸಬೇಕಾಗತ್ತೆ. ಇಂತಹ ಸಮಯದಲ್ಲಿ WC ಬ್ಲಾಕ್ಗಳನ್ನ ಕತ್ತರಿಸುವುದು ಮತ್ತು ಡ್ರಿಲ್ ಮಾಡೋದು ತುಂಬಾ ಸುಲಭ. ಭಾರವಾದ ಯಂತ್ರಗಳ ಅಗತ್ಯವಿಲ್ಲ, ಆದ್ದರಿಂದ ಕೆಲಸ ಬೇಗ ಮುಗಿಯುತ್ತೆ. ಈಗ ಒಂದು ಮುಖ್ಯ ಪ್ರಶ್ನೆ, WC ಬ್ಲಾಕ್ ಅನ್ನ ಎಲ್ಲೆಲ್ಲಿ ಬಳಸಬಹುದು? ನಿಮ್ಮ ಮನೆ RCC ಫ್ರೇಮ್ ಸ್ಟ್ರಕ್ಚರ್ ಆಗಿದ್ರೆ ಮೊದಲು ಕಾಲಮ್, ಬೀಮ್ ಮತ್ತು ಸ್ಲ್ಯಾಬ್ ನಿರ್ಮಿಸಿ ನಂತರ ಗೋಡೆ ಕಟ್ಟುವ ವಿಧಾನದಲ್ಲಿದ್ರೆ WC ಬ್ಲಾಕ್ಗಳು ತುಂಬಾ ಒಳ್ಳೆಯ ಆಯ್ಕೆ ಆಗುತ್ತೆ. ಒಳಗಿನ ಗೋಡೆಗಳಿಗೂ ಬಳಸಬಹುದು.
ಹೊರಗಿನ ಗೋಡೆಗಳಲ್ಲೂ ಬಳಸಬಹುದು. ಇಂದು ಬಹುತೇಕ ಅಪಾರ್ಟ್ಮೆಂಟ್ಗಳು, ಆಸ್ಪತ್ರೆಗಳು, ಶಾಲೆಗಳು, ದೊಡ್ಡ ವಾಣಿಜ್ಯ ಕಟ್ಟಡಗಳು ಇದೇ ವಿಧಾನದಲ್ಲಿ ಕನ್ಸ್ಟ್ರಕ್ಷನ್ ಮಾಡುತ್ತೆ. ಹಾಗಾದ್ರೆ ಎಲ್ಲೆಲ್ಲಿ ಬಳಸಬಾರದು? ಇದನ್ನ ತಿಳಿದುಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಏನಿರುತ್ತೆ ಅಂತ ಮನೆಗಳಲ್ಲಿ ಈ ಇಟ್ಟಿಗೆಯನ್ನ ಬಳಸೋದು ಒಳ್ಳೆಯದಲ್ಲ. ನೀವು ಕೇವಲ ಕಾಲಮ್ ಅಥವಾ ಬೀಮ್ ಇಲ್ಲದೆ ಗೋಡೆಯೇ ಸಂಪೂರ್ಣ ಕಟ್ಟಡದ ಭಾರವನ್ನು ಹೊರುವಂತಹ ನಿರ್ಮಾಣವನ್ನ ಮಾಡ್ತಾ ಇದ್ರೆ ಅಲ್ಲಿ ಡಬ್ಲ್ಯೂಸಿ ಬ್ಲಾಕ್ಗಳನ್ನ ಬಳಸೋದು ಸೂಕ್ತವಲ್ಲ. ಅಂತಹ ಕಟ್ಟಡಗಳಲ್ಲಿ ಸಾಮಾನ್ಯ ಇಟ್ಟಿಗೆ ಅಥವಾ ಇಂಜಿನಿಯರ್ ಸೂಚಿಸಿರುವ ಬೇರೆ ವಸ್ತುಗಳನ್ನು ಬಳಸೋದು ಉತ್ತಮ. ಇನ್ನು ಪ್ಲಿಂತ್ ಲೆವೆಲ್ ಕೆಳಗೆ, ಪ್ಲಿಂತ್ ಲೆವೆಲ್ಗಿಂತ ಕೆಳಗಿನ ಭಾಗದಲ್ಲಿ ಡಬ್ಲ್ಯೂಸಿ ಬ್ಲಾಕ್ಗಳನ್ನ ಬಳಸಬಾರದು. ಅದ್ಯಾಕೆ ಅಂದ್ರೆ ಪ್ಲಿಂತ್ ಫಿಲ್ಲಿಂಗ್ ಮಾಡುವಾಗ ಮಣ್ಣಿನ ಒತ್ತಡ ಗೋಡೆಯ ಮೇಲೆ ಬರುತ್ತೆ. ಅಂತಹ ಒತ್ತಡವನ್ನ ಡಬ್ಲ್ಯೂಸಿ ಬ್ಲಾಕ್ಗಳು ದೀರ್ಘಕಾಲದವರೆಗೆ ಸಹಿಸಲಾರವು. ಆದ್ರಿಂದ ಆ ಭಾಗದಲ್ಲಿ ರೆಡ್ ಬ್ರಿಕ್ ಅಥವಾ ಫ್ಲೈ ಆಶ್ ಬ್ರಿಕ್ಗಳನ್ನ ಬಳಸೋದು ಸೂಕ್ತ ಅನಿಸುತ್ತೆ. ಈಗ ಅತ್ಯಂತ ಮುಖ್ಯವಾದ ವಿಷಯ, ಬಹಳ ಜನರು ದೊಡ್ಡ ತಪ್ಪುಗಳನ್ನ ಮಾಡೋದು ಇಲ್ಲೇ. ಅದೇನು ಗೊತ್ತಾ? ಮೊದಲು ಗೋಡೆ ಕಟ್ತಾರೆ, ಅನಂತರ ಅದರ ಮಧ್ಯದಲ್ಲಿ ಕಾಲಮ್ ಹಾಕ್ತಾರೆ. ಈ ವಿಧಾನ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಕಾಣಬಹುದು. ಆದರೆ ಡಬ್ಲ್ಯೂಸಿ ಬ್ಲಾಕ್ಗಳ ಜೊತೆ ಈ ವಿಧಾನ ಸರಿಯಲ್ಲ. ಡಬ್ಲ್ಯೂಸಿ ಬ್ಲಾಕ್ಗಳನ್ನ ಬಳಸೋದಾದ್ರೆ ಮೊದಲು ಸಂಪೂರ್ಣವಾಗಿ ಆರ್ಸಿಸಿ ಫ್ರೇಮ್ ಸ್ಟ್ರಕ್ಚರ್ಗಳು ಸಿದ್ಧವಾಗಬೇಕು. ಅಂದ್ರೆ ಕಾಲಮ್, ಬೀಮ್, ಸ್ಲ್ಯಾಬ್ ಕೆಲಸಗಳು ಮುಗಿದ ನಂತರವೇ ಗೋಡೆಯನ್ನ ಕಟ್ಟಬೇಕು. ಇದು ಬಹಳ ಮುಖ್ಯ. ಕ್ರ್ಯಾಕ್ ಬರದಂತೆ ಏನ್ ಮಾಡಬೇಕು? ಇದೀಗ ಇದೊಂದು ಮುಖ್ಯ ಸಲಹೆ. ಡಬ್ಲ್ಯೂಸಿ ಬ್ಲಾಕ್ ಗೋಡೆ ಮತ್ತು ಆರ್ಸಿಸಿ ಕಾಲಮ್ ಸೇರುವ ಜಾಗದಲ್ಲಿ ನೇರವಾಗಿ ಪ್ಲಾಸ್ಟರ್ ಮಾಡಬಾರ್ದು. ಆ ಜಾಯಿಂಟ್ ಮೇಲೆ ಮೊದಲು ಚಿಕನ್ ಮೆಶ್ ಅಳವಡಿಸಬೇಕು. ಅದರ ನಂತರ ಮಾತ್ರ ಪ್ಲಾಸ್ಟರಿಂಗ್ ಮಾಡಬೇಕು. ಇದನ್ನು ಮಾಡದಿದ್ರೆ ಕೆಲವು ತಿಂಗಳ ನಂತರ ಅಥವಾ ಒಂದೆರಡು ವರ್ಷಗಳಲ್ಲಿ ಅದೇ ಜಾಗದಲ್ಲಿ ಸಣ್ಣ ಬಿರುಕುಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಬಹಳ ಜನ ಡಬ್ಲ್ಯೂಸಿ ಬ್ಲಾಕ್ ಕೆಟ್ಟದು ಎಂದು ಹೇಳ್ತಾರೆ, ಆದರೆ ನಿಜವಾಗಿ ಸಮಸ್ಯೆ ಡಬ್ಲ್ಯೂಸಿ ಬ್ಲಾಕ್ನಲ್ಲಿ ಇರೋದಿಲ್ಲ. ಸರಿಯಾದ ಕನ್ಸ್ಟ್ರಕ್ಷನ್ ಮೆಥಡ್ ಅನುಸರಿಸದಿರುವುದೇ ಕಾರಣ ಅಂತ ಹೇಳಬಹುದು. ಆದ್ರಿಂದ ಉತ್ತಮ ಗುಣಮಟ್ಟದ ಮಟೀರಿಯಲ್ ಜೊತೆ ಅನುಭವವಿರುವ ಮೇಸ್ತ್ರಿಗಳು ಮತ್ತು ಸರಿಯಾದ ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸ್ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಇಲ್ಲಿಯವರೆಗೆ ಡಬ್ಲ್ಯೂಸಿ ಬ್ಲಾಕ್ನ ಪ್ರಮುಖ ಅನುಕೂಲಗಳು, ಎಲ್ಲಿ ಬಳಸಬೇಕು, ಎಲ್ಲಿ ಬಳಸಬಾರದು ಹಾಗೂ ಕ್ರ್ಯಾಕ್ ಬರದಂತೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು ಎನ್ನುವಂಥದ್ದನ್ನು ಕೂಡ ನೋಡಿದುವು. ಮುಂದಿನ ಭಾಗದಲ್ಲಿ ಎಲ್ಲರೂ ಕೇಳುವ ಪ್ರಮುಖ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಡಬ್ಲ್ಯೂಸಿ ಬ್ಲಾಕ್ಗಳು ಉತ್ತಮವೇ ಅಥವಾ ರೆಡ್ ಬ್ರಿಕ್ ಉತ್ತಮವೇ? ಜೊತೆಗೆ ನಿಮ್ಮ ಮನೆಯ ನಿರ್ಮಾಣಕ್ಕೆ ಯಾವ ಆಯ್ಕೆ ಹೆಚ್ಚು ಸೂಕ್ತ ಎಂಬುದನ್ನು ಸರಳವಾಗಿ ತಿಳ್ಕೊಳ್ಳೋಣ. ನಿಜ ಹೇಳಬೇಕು ಅಂದ್ರೆ ಇವೆರಡರಲ್ಲಿ ಯಾವುದು 100ಕ್ಕೆ 100ರಷ್ಟು ಉತ್ತಮ ಅಥವಾ 100ಕ್ಕೆ 100ರಷ್ಟು ಕೆಟ್ಟದು ಅಂತ ಹೇಳಲು ಸಾಧ್ಯವಿಲ್ಲ. ಯಾಕಂದ್ರೆ ಎರಡಕ್ಕೂ ತಮ್ಮದೇ ಆದ ಪ್ರೋಸ್ ಅಂಡ್ ಕಾನ್ಸ್ಗಳು ಇದ್ದೇ ಇವೆ. ಉದಾಹರಣೆಗೆ, ನೀವು ಆರ್ಸಿಸಿ ಫ್ರೇಮ್ ಸ್ಟ್ರಕ್ಚರ್ ಮನೆ ಕಟ್ಟುತ್ತಿದ್ರೆ, ಮನೆಯ ತೂಕ ಕಡಿಮೆ ಮಾಡ್ಬೇಕಂತ ಇದ್ರೆ, ಕೆಲಸ ಬೇಗ ಮುಗಿಬೇಕು, ಉತ್ತಮ ಫಿನಿಶಿಂಗ್ ಆಗಬೇಕು ಮತ್ತು ಥರ್ಮಲ್ ಇನ್ಸುಲೇಷನ್ ಕೂಡ ಬೇಕು ಅಂದ್ರೆ ಡಬ್ಲ್ಯೂಸಿ ಬ್ಲಾಕ್ಗಳು ಉತ್ತಮವಾದ ಆಯ್ಕೆ. ಆದರೆ ನೀವು ಸಾಂಪ್ರದಾಯಿಕವಾಗಿ ಲೋಡ್ ಬೇರಿಂಗ್ ಮನೆಯನ್ನ ಕಟ್ಟುತ್ತಿದ್ರೆ ಅಥವಾ ಪ್ಲಿಂತ್ ಲೆವೆಲ್ನ ಕೆಳಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ರೆಡ್ ಬ್ರಿಕ್ ಅಥವಾ ಬೇರೆ ಸೂಕ್ತ ಬ್ಲಾಕ್ಗಳು ಉತ್ತಮವಾದ ಆಯ್ಕೆಯಾಗುತ್ತೆ. ನೀವು ನನ್ನ ಅಭಿಪ್ರಾಯ ಕೇಳೋದಾದ್ರೆ, ಆರ್ಸಿಸಿ ಸ್ಟ್ರಕ್ಚರ್ ಮನೆ ಕಟ್ತಾ ಇದ್ರೆ ನಿಮ್ಮ ಪ್ರದೇಶದಲ್ಲಿ ಡಬ್ಲ್ಯೂಸಿ ಬ್ಲಾಕ್ಗಳ ಜೊತೆ ಕೆಲಸ ಮಾಡಲು ಅನುಭವವಿರುವಂತಹ ಮೇಸ್ತ್ರಿಗಳು ಇದ್ರೆ, ಉತ್ತಮ ಗುಣಮಟ್ಟದ ಡಬ್ಲ್ಯೂಸಿ ಬ್ಲಾಕ್ಗಳು ಮತ್ತು ಅಡೆಸಿವ್ ಮಾರ್ಟರ್ ಅನ್ನ ಬಳಸ್ತಾ ಇದ್ರೆ, ಹಾಗೆ ಕನ್ಸ್ಟ್ರಕ್ಷನ್ ಮೆಥಡ್ ಸರಿಯಾಗಿ ಪಾಲಿಸಿದ್ರೆ ಡಬ್ಲ್ಯೂಸಿ ಬ್ಲಾಕ್ಗಳು ಕೂಡ ಉತ್ತಮವಾದ ಆಯ್ಕೆಯಾಗಬಹುದು. ಆದ್ರೆ ಕೇವಲ ಕಡಿಮೆ ಬೆಲೆಯನ್ನ ನೋಡಿಕೊಂಡು ಸರಿಯಾದ ಮಾಹಿತಿ ಇಲ್ಲದೆ ಯಾವುದೇ ಮಟೀರಿಯಲ್ ಆಯ್ಕೆ ಮಾಡಬೇಡಿ. ಒಳ್ಳೆ ಮಟೀರಿಯಲ್ ಜೊತೆ ಒಳ್ಳೆ ಕೆಲಸವೂ ಅಷ್ಟೇ ಮುಖ್ಯವಾಗುತ್ತೆ. ಒಂದು ಸಲಹೆ, ಮನೆ ಕಟ್ಟೋದು ಜೀವನದಲ್ಲಿ ಒಮ್ಮೆ ಅಥವಾ 2 ಬಾರಿ ಮಾತ್ರ. ಅದರಿಂದ ಯಾರಾದ್ರೂ ಹೇಳಿದ್ರು, ಯಾರ್ದೋ ಮಾತು ಕೇಳಿ ತಕ್ಷಣಕ್ಕೆ ನಿರ್ಧಾರ ಮಾಡಬೇಡಿ. ನಿಮ್ಮ ಇಂಜಿನಿಯರ್ ಜೊತೆ ಮಾತಾಡಿ. ಸರಿಯಾದ ಯೋಜನೆ ಮತ್ತು ಸರಿಯಾದ ನಿರ್ಮಾಣ ಮಾಡಿದ್ರೆ ಮನೆಯಲ್ಲಿ ಹಲವಾರು ವರ್ಷಗಳ ಕಾಲ ಯಾವುದೇ ಸಮಸ್ಯೆ ಇರೋದಿಲ್ಲ. ಹಾಗಾದ್ರೆ ಸ್ನೇಹಿತರೆ, ಡಬ್ಲ್ಯೂಸಿ ಬ್ಲಾಕ್ಗಳ ಬಗ್ಗೆ ನಿಮಗಿದ್ದ ಗೊಂದಲ ಸಾಕಷ್ಟು ಮಟ್ಟಿಗೆ ದೂರವಾಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ. ಇಂತಹ ಮನೆ ನಿರ್ಮಾಣ, ವಾಸ್ತು, ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್ ಸಂಬಂಧಿಸಿದ ನಿಖರ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಧನ್ಯವಾದಗಳು.